ಕಾರಣ ಏನೇ ಇರಲಿ ನಿವಾರಣೆಗೆ ಇರೋದು ಒಂದೇ ಅಮೃತೋನಿ ಗ್ಯಾಸ್ಟ್ರಿನ್. ಕಣ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಬೋದಲ್ವಾ, ನನ್ಗೆ ಅದು ಎಲಿಜಿಬಿಲಿಟಿ ಇದೆಯಾ ಅಂತ ಕೇಳ್ತಾರೆ. ಇಲ್ಲ, ಎಲ್ಲೇ ಬ್ಲಾಕೇಜ್ ಆಗಲಿ ಫಸ್ಟ್ ಸಣ್ಣ ಬ್ಲಡ್ ವೆಸಲ್ಸಲ್ಲೇ ಜಾಸ್ತಿ ಬ್ಲಾಕೇಜ್ ಸ್ಟಾರ್ಟ್ ಆಗೋದು. ನರ ರೀಜನರೇಷನ್ ಕೆಪಾಸಿಟಿ ಇರಲ್ಲ. ಶುಗರ್ ಇರೋರಿಗೆ ಗ್ರ್ಯಾಜುವಲಾಗಿ ನಿಧಾನಕ್ಕೆ ಫಾರ್ಮ್ ಆಗುತ್ತೆ ಈ ಪ್ರಾಬ್ಲಮ್ಗಳೆಲ್ಲ. ಬಟ್ ಬಿ ಪಿ ಇರೋರಿಗೆ ಸಡನ್ನಾಗಿ ಬಂದ್ಬಿಡುತ್ತೆ ಈ ಪ್ರಾಬ್ಲಮ್ಗಳು. ಸೊ ನಮಸ್ಕಾರ. ಇವತ್ತು ನಾವು ಕಣ್ಣಲ್ಲಿ ಬ್ಲೀಡಿಂಗ್ ಅಥವಾ ರಕ್ತ ಕಸಿವು ಯಾಕಾಗುತ್ತೆ, ಅದರಿಂದ ಏನು ತೊಂದರೆಗಳು ಬರುತ್ತೆ, ಅದನ್ನು ಹೇಗೆ ಪ್ರಿವೆಂಟ್ ಮಾಡ್ಬೋದು, ತಡೆಗಟ್ಬೋದು ಅಥವಾ ಹೇಗೆ ಟ್ರೀಟ್ಮೆಂಟ್ ಮಾಡಿಸ್ಕೊಬೋದು ಅನ್ನೋ ಬಗ್ಗೆ ಮಾತಾಡೋಣ. ಸೊ ಕಣ್ಣಲ್ಲಿ ಬ್ಲೀಡಿಂಗ್ ಅಂದು ಡಿಫ್ರೆಂಟ್ ಲೇಯರ್ಸಲ್ಲಿ ಬರೋವಂಥ ಚಾನ್ಸಸ್ ಇರುತ್ತೆ. ಒನ್ ಆಫ್ ದ ಮೇನ್ ಕಾಸಸ್ ಅದು ವಿಟ್ರಿಯಸ್ ಹೆಮರೇಜ್ ಅಂತ ಹೇಳ್ತೀವಿ. ಇದು ಕಣ್ಣೊಳಗಿರೋ ಕ್ಯಾವಿಟಿ ಏನಿದೆ ಅಲ್ಲಿ ಬ್ಲೀಡಿಂಗ್ ಆಗುವಂಥದ್ದು. ಇದು ಕಾರಣಗಳು ಸುಮಾರು ಇರುತ್ತೆ, ಬಟ್ ಎರಡು ಕಾರಣಗಳು ತುಂಬ ಕಾಮನ್. ಒಂದು ಶುಗರು, ಒಂದು ಹೈಪರ್ ಟೆನ್ಷನ್ ಅಥವಾ ಬ್ಲಡ್ ಪ್ರೆಷರ್. ಸೊ ಶುಗರ್ ಇರೋರಿಗೆ ಯೂಶಲಿ ಏನಾಗುತ್ತೆ ಅಂದರೆ ಕಂಟ್ರೋಲ್ ಇಲ್ಲ ಶುಗರು, ಅಥವಾ ಸುಮಾರು ವರ್ಷದಿಂದ ಶುಗರ್ ಟ್ರೀಟ್ಮೆಂಟ್ ತೊಗೊಳ್ತಿದ್ದಾರೆ. ಅಂಥವರಲ್ಲಿ ನಮ್ಮ ಅಕ್ಷಿಪಟಲ ಅಥವಾ ರೆಟಿನಾ ಇರುತ್ತಲ್ಲ, ಅದರಲ್ಲಿರೋ ಬ್ಲಡ್ ವೆಸಲ್ಸು ಬ್ಲಾಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಮೃತೋನಿ ಗ್ಯಾಸ್ಟ್ರಿನ್ ಅಜೀರ್ಣ, ಅಸಿಡಿಟಿ, ಗ್ಯಾಸ್ ಟ್ರಬಲ್ ಈ ಎಲ್ಲ ಪ್ರಾಬ್ಲಮ್ ದೂರ ಮಾಡುತ್ತೆ. ಕಾರಣ ಏನೇ ಇರಲಿ ನಿವಾರಣೆಗೆ ಇರೋದು ಒಂದೇ ಅಮೃತೋನಿ ಗ್ಯಾಸ್ಟ್ರಿನ್. ಹೇಗೆ ನಮಗೆ ಹಾರ್ಟ್ ಅಟ್ಯಾಕ್ ಬರುತ್ತೆ ಅದೇ ಥರನೇ. ಸೊ ಹಾರ್ಟ್ ಅಟ್ಯಾಕಲ್ಲಿ ಏನಾಗುತ್ತೆ, ದೊಡ್ಡ ಬ್ಲಡ್ ವೆಸಲ್ಸ್ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಬರುತ್ತೆ. ಬಟ್ ಇದರಲ್ಲಿ ಸಣ್ಣ ಬ್ಲಡ್ ವೆಸಲ್ಸ್ಗಳಲ್ಲಿ ಬ್ಲಾಕೇಜ್ ಸ್ಟಾರ್ಟ್ ಆಗುತ್ತೆ. ಸೊ ಯೂಶಲಿ ನಮಗೆ ಎಲ್ಲೇ ಬ್ಲಾಕೇಜ್ ಆಗಲಿ ಫಸ್ಟ್ ಸಣ್ಣ ಬ್ಲಡ್ ವೆಸಲ್ಸಲ್ಲೇ ಜಾಸ್ತಿ ಬ್ಲಾಕೇಜ್ ಸ್ಟಾರ್ಟ್ ಆಗೋದು. ಸೊ ನಮಗೆ ಶುಗರು, ಬಿ ಪಿ ಇರೋದರಿಂದ ಹಾರ್ಟ್ ಪ್ರಾಬ್ಲಮ್ಗಳು ಹೇಗೆ ಬರುತ್ತೆ ಅದಕ್ಕಿಂತ ಜಾಸ್ತಿ ಫ್ರೀಕ್ವೆನ್ಸಿಯಾಗಿ ನಾವು ಕಣ್ಣಲ್ಲಿ ಬ್ಲೀಡಿಂಗ್ನ ನಾವು ನೋಡ್ತೀವಿ. ಏನಕ್ಕೆ ಅಂದರೆ ಇದರಲ್ಲಿ ಬ್ಲಡ್ ವೆಸಲ್ಸು ಸ್ವಲ್ಪ ಸೈಜ್ ಸಣ್ಣದಾಗಿರುತ್ತೆ. ಸೊ ಬ್ಲೀಡಿಂಗ್ ಆಗಬೇಕು ಅಂದರೆ ಏನಾಗುತ್ತೆ, ಫಸ್ಟು ಯಾವುದಾದ್ರು ಒಂದು ಬ್ಲಡ್ ವೆಸಲ್ಲು ಬ್ಲಾಕ್ ಆಗುತ್ತೆ. ಬ್ಲಾಕ್ ಆದಾಗ ಏನಾಗುತ್ತೆ, ನಮಗೆ ಕೊಡಬೇಕಾಗಿರೋ ಜಾಗದಲ್ಲಿ ಬ್ಲಡ್ ಸಪ್ಲೈ ಹೋಗಲ್ಲ. ಸೊ ಏನಾಗುತ್ತೆ, ನಮ್ಮ ಬಾಡಿ ಲಿವಿಂಗ್ ಟಿಶ್ಯೂ ಅಲ್ವಾ, ಏನೇ ತೊಂದರೆ ಆಗಲಿ ನಮ್ಮ ಬಾಡಿ ಅದನ್ನು ಹೀಲ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡುತ್ತೆ. ಸೊ ಅವಾಗ ಏನಾಗುತ್ತೆ, ಇದು ಹೇಗೆ ಹೀಲ್ ಆಗುತ್ತೆ, ಒಂದು ಕಡೆ ಬ್ಲಾಕ್ ಆಗಿಬಿಟ್ಟಿದೆ ಅಂತ ಏನಾಗುತ್ತೆ, ಬಾಡಿಯಿಂದ ಕೆಲವು ಸಿಗ್ನಲ್ಸ್ಗಳು ಪಾಸಾಗಿ ಹೊಸ ಬ್ಲಡ್ ವೆಸಲ್ಗಳ ಉತ್ಪತ್ತಿ ಸ್ಟಾರ್ಟ್ ಆಗುತ್ತೆ. ಈ ಹೊಸ ರಕ್ತನಾಳಗಳು ಡೆವಲಪ್ ಆಗುತ್ತೆ, ಅದು ಒಳ್ಳೆಯ ಉದ್ದೇಶದಿಂದ ಅದು ಬಾಡಿ ಅದನ್ನು ಡೆವಲಪ್ ಮಾಡೋಕ್ಕೆ ಪ್ರಯತ್ನ ಮಾಡುತ್ತೆ. ಬಟ್ ಏನೇ ಹೊಸದು ಬಂದ್ರೂ ಅದು ನಮಗೆ ಒರಿಜಿನಲ್ ಸ್ಟ್ರೆಂತ್ ಇರೋವಂಥ ಬ್ಲಡ್ ವೆಸಲ್ಗಳು ಆಗಿರೋಲ್ಲ. ಸೊ ಏನಾಗುತ್ತೆ, ಈ ಹೊಸ ಬ್ಲಡ್ ವೆಸಲ್ಸ್ ಫಾರ್ಮ್ ಆದಾಗ ಅದರಲ್ಲಿ ಏನೋ ಬ್ಲಡ್ ಸಪ್ಲೈ ಸ್ಟಾರ್ಟ್ ಆಯಿತು ಅಂದರೆ ಅದೆಲ್ಲ ತೂತು ಥರ ಇರುತ್ತೆ. ಸೊ ಅದು ಆ ರಕ್ತನಾಳಗಳಿಂದ ಬ್ಲಡ್ ಫ್ಲೋ ಸ್ಟಾರ್ಟ್ ಆದಾಗ ಲೀಕೇಜ್ ಥರ ಬಂದುಬಿಡುತ್ತೆ. ಆ ಲೀಕೇಜಿಂದನೇ ಬ್ಲೀಡಿಂಗ್ ಎಲ್ಲ ಜಾಸ್ತಿಯಾಗಿ ಇದನ್ನು ವಿಟ್ರಿಯಸ್ ಹೆಮರೇಜ್ ಅಂತ ಹೇಳ್ತೀವಿ. ಸೊ ಬೇಸಿಕ್ಲಿ ಇದು ಶುಗರ್ ಇರೋರಿಗೆ ಮೋಸ್ಟ್ ಕಾಮನ್ಲಿ ಬರುತ್ತೆ. ಯೂಶಲಿ 5 years ಆ್ಯಂಡ್ ಅಬವ್, 5 ವರ್ಷಕ್ಕೆ ಮೇಲ್ಪಟ್ಟು ಶುಗರ್ ಇರೋಂಥವ್ರಿಗೆ ಇದು ಜಾಸ್ತಿ ಕಾಮನ್ ಆಗಿ ಬರುತ್ತೆ. ಸೊ ಡಯಾಬಿಟಿಸ್ ಈಸ್ ಅ ಪ್ರೈಮರಿ ಕಾಸ್. ಅದಿಲ್ಲದಲೇ ಬ್ಲಡ್ ಪ್ರೆಷರ್ ಅಂದರೆ ಹೈಪರ್ ಟೆನ್ಷನ್ ಇರೋರಿಗೂ ಇದು ಬರುತ್ತೆ. ಬಟ್ ಶುಗರ್ ಇರೋರಿಗೆ ಗ್ರ್ಯಾಜುವಲಾಗಿ ನಿಧಾನಕ್ಕೆ ಫಾರ್ಮ್ ಆಗುತ್ತೆ ಈ ಪ್ರಾಬ್ಲಮ್ಗಳೆಲ್ಲ. ಬಟ್ ಬಿ ಪಿ ಇರೋರಿಗೆ ಸಡನ್ನಾಗಿ ಬಂದುಬಿಡುತ್ತೆ ಈ ಪ್ರಾಬ್ಲಮ್ಗಳು. ಏನಕ್ಕೆ ಅಂದರೆ ಸಡನ್ನಾಗಿ ಎಲ್ಲರ ಬಾಡೀಲಿ ಒಂದು ಕ್ಲಾಟ್ ಮೂವ್ ಆಗಿ ಅಲ್ಲೆಲ್ಲರ ಬ್ಲಾಕ್ ಆಗಿಬಿಡುತ್ತೆ ಕಣ್ಣಿನ ಬ್ಲಡ್ ವೆಸಲಲ್ಲಿ ಬಂದು, ಆವಾಗ ಸಡನ್ನಾಗಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಶುಗರು, ಬಿ ಪಿಗೆ ಸ್ವಲ್ಪ ಡಿಫ್ರೆನ್ಸ್ ಇದೆ, ಟ್ರೀಟ್ಮೆಂಟು ಡಿಫ್ರೆಂಟ್ ಇದೆ. ಬಟ್ ಮೇನ್ ಡಿಫ್ರೆನ್ಷಿಯೇಟಿಂಗ್ ಫ್ಯಾಕ್ಟರ್ ಹೇಗೆ ಅಂದರೆ ಬಿ ಪಿ ಇರೋರಿಗೆ ಸ್ವಲ್ಪ ಸಡನ್ನಾಗಿ ಪ್ರಾಬ್ಲಮ್ ಬರುತ್ತೆ, ಶುಗರ್ ಇರೋರಿಗೆ ಗ್ರ್ಯಾಜುವಲಾಗಿ ಬರುತ್ತೆ. ಸೊ ಇದನ್ನು ತಡೆಗಟ್ಟಬೇಕು ಅಂದರೆ ಏನು ಮಾಡಬೇಕು, ರೆಗ್ಯುಲರ್ ಚೆಕಪ್ ಮಾಡಿಸ್ಕೊಳ್ಬೇಕಾಗುತ್ತೆ. ಸೊ ನಾರ್ಮಲ್ಲಾಗಿ ವರ್ಷಕ್ಕೆ ಒಂದು ಸತಿ ಚೆಕ್ ಮಾಡಿಸಿದ್ರೆ ಸಾಕಾಗುತ್ತೆ. ನಮಗೆ ಅರ್ಲಿ ಸ್ಟೇಜಸಲ್ಲೇ ನಮಗೆ ಗೊತ್ತಾಯಿತು ಅಂದರೆ ನಾವು ಇದನ್ನೆಲ್ಲ ತಡೆಗಟ್ಬೋದು.
ಸ್ಮಾಲ್ ಮೆಡಿಸಿನ್ ಟ್ರೀಟ್ಮೆಂಟಿಂದ ಅಥವಾ ಜಸ್ಟ್ ಬಿ ಪಿ ಶುಗರ್ ಟ್ರೀಟ್ಮೆಂಟಿಂದನೇ ಇದನ್ನೆಲ್ಲ ನಾವು ಸರಿಪಡಿಸ್ಕೊಳ್ಬೋದು. ಸರಿನಾ? ಇನ್ ಕೇಸ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿಬಿಟ್ಟಿದೆ ಅಂದಾಗ ನೀವು ಏನೇನು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಸೊ ಏನಾಗುತ್ತೆ ಅಂದರೆ ನಮಗೆ ಈ ಥರ ಬ್ಲೀಡಿಂಗು ಆ ಥರ ಎಲ್ಲ ಸ್ಟಾರ್ಟ್ ಆದಾಗ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಬರೀ ಒಂದೊಂದು ಏರಿಯಾ ಮಾತ್ರ ಅಫೆಕ್ಟ್ ಆಗಿರುತ್ತೆ. ಆವಾಗ ನಮಗೆ ಒಂದೊಂದು ಕಡೆ ದೃಷ್ಟಿ ನೋಡಬೇಕಾದ್ರೆ ಬ್ಲ್ಯಾಕ್ ಪ್ಯಾಚಸ್ ಥರ ಕಾಣಿಸುತ್ತೆ. ಸೊ ಬ್ಲಡ್ ಸಪ್ಲೈ ಎಲ್ಲಾರ ಬ್ಲಾಕ್ ಆಗಿತ್ತು ಅಂದರೆ ಆ ಏರಿಯಾ ಮಾತ್ರ ನಮಗೆ ಒಂದು ಬ್ಲ್ಯಾಕ್ ಪ್ಯಾಚ್ ಥರ ಕಾಣಿಸುತ್ತೆ, ಮಿಕ್ಕಿದ ಏರಿಯಾ ಎಲ್ಲ ಸ್ವಲ್ಪ ಕ್ಲಿಯರ್ ಥರ ಇರುತ್ತೆ. ಇನ್ ಕೇಸ್ ನಮಗೆ ಬ್ಲಾಕೇಜ್ ಎಲ್ಲ ಆಗಿ ಹೊಸ ಬ್ಲಡ್ ವೆಸಲ್ಸ್ ಎಲ್ಲ ಫಾರ್ಮ್ ಆಗಿ ಅದರಿಂದ ಬ್ಲಡ್ ಲೀಕೇಜ್ ಥರ ಸ್ಟಾರ್ಟ್ ಆಯಿತು ಅಂದರೆ ಅವಾಗ ಏನಾಗುತ್ತೆ, ಫುಲ್ ಎಂಟೈರ್ ಬ್ಲ್ಯಾಕ್ ಸ್ಪಾಟ್ಸ್ ಥರ ಬಂದುಬಿಡುತ್ತೆ. ಸಡನ್ನಾಗಿ ಎಲ್ಲ ಕಡೆ ಬ್ಲ್ಯಾಕ್ ಸ್ಪಾಟ್ಸ್ ಥರ ಕಾಣಿಸೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಇದನ್ನು ನಾವು ವಿಟ್ರಸ್ ಹೆಮರೇಜ್ ಅಂತ ಹೇಳ್ತೀವಿ. ಕೆಲವು ಟೈಮ್ ಏನಾಗುತ್ತೆ, ಆ್ಯಕ್ಟಿವ್ ಬ್ಲೀಡಿಂಗ್ ಥರ ಬರೋಲ್ಲ, ಫುಲ್ಲು ಬ್ಲಡ್ ಲೀಕೇಜ್ ಥರ. ನಮ್ಮ ಬ್ಲಡ್ಡಲ್ಲೇ ಎರಡು ಅಂಶ ಇರುತ್ತೆ, ಒಂದು ಸೆಲ್ಸ್ ಅಂಶ, ಒಂದು ನೀರಿನ ಅಂಶ ಅಂತ. ಕೆಲವು ಟೈಮ್ ಏನಾಗುತ್ತೆ, ಬರೀ ರೆಟಿನಾ ಅಂದರೆ ಅಕ್ಷಿಪಟಲ ಸೆಂಟರಲ್ಲಿ ಮಾತ್ರ ಲೀಕೇಜ್ ಆಗುತ್ತೆ, ಬರೀ ನೀರಿನ ಲೀಕೇಜು. ಇದನ್ನು ಮ್ಯಾಕ್ಯುಲಾರ್ ಎಡಿಮಾ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಏನಾಗುತ್ತೆ, ಬರೀ ಸೆಂಟರಲ್ಲಿ ಮಾತ್ರ ಲೀಕೇಜ್ ಆಗಿ ಊತ ಬರುತ್ತೆ, ಸೈಡೆಲ್ಲ ಸ್ವಲ್ಪ ಚೆನ್ನಾಗೇ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ಸೆಂಟರಲ್ಲಿ ಮಾತ್ರ ಸ್ವಲ್ಪ ಡಾರ್ಕ್ ಏರಿಯಾ ಥರ ಇರುತ್ತೆ, ಸೈಡಲ್ಲೆಲ್ಲ ಕ್ಲಿಯರ್ ವಿಷನ್ ಥರ ಇರುತ್ತೆ. ಸೊ ಇವೆಲ್ಲ ನಮಗೆ ಕೆಲವು ಸಿಮ್ಟಮ್ಸ್ ಈ ಥರ ಪ್ರಾಬ್ಲಮ್ ಬಂದಾಗ. ಇದನ್ನು ಟ್ರೀಟ್ಮೆಂಟ್ ಹೆಂಗೆ ಮಾಡ್ತೀರಾ? ಟ್ರೀಟ್ಮೆಂಟಲ್ಲೇ ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೀಟ್ಮೆಂಟ್ ಇದೆ. ಮೋಸ್ಟ್ ಕಾಮನ್ ಅಂದರೆ ರೆಟಿನಲ್ ಲೇಸರು. ಇದಕ್ಕಿಂತ ಸ್ವಲ್ಪ ಅಡ್ವಾನ್ಸ್ ಅಂದರೆ ರೆಟಿನಲ್ ಇಂಜೆಕ್ಷನ್ಸ್ ಬರುತ್ತೆ. ಫೈನಲ್ ಟ್ರೀಟ್ಮೆಂಟು ರೆಟಿನಲ್ ಸರ್ಜರಿ ಕೂಡ ಇದೆ. ನಮಗೆ ಸ್ವಲ್ಪ ಮೈನರ್ ಬ್ಲೀಡಿಂಗ್ ಇತ್ತು, ಸೆಂಟರಲ್ಲಿ ಇನ್ವಾಲ್ವ್ ಆಗಿಲ್ಲ, ಸೈಡಲ್ಲಿ ಮಾತ್ರ ಇತ್ತು, ಅಂಥ ಸ್ಟೇಜಲ್ಲಿ ಲೇಸರಲ್ಲೇ ಮಾಡ್ಬೋದು. ಈ ಲೇಸರ್ ಅಂದರೆ ಸರ್ಜರಿ ಅಲ್ಲ, ಇದು OPD ಇಲ್ಲಿ ಮಾಡುವಂಥ ಟ್ರೀಟ್ಮೆಂಟು, ಔಟ್ ಪೇಷಂಟ್ ಬೇಸಿಸಲ್ಲಿ ಮಾಡುವಂಥ ಟ್ರೀಟ್ಮೆಂಟು. ಇದು ಒಂದು 2 or 3 ಸಿಟ್ಟಿಂಗ್ಸಲ್ಲಿ ಮಾಡಿಸ್ಕೊಂಡು ನಾವು ಟ್ರೀಟ್ ಮಾಡ್ಕೊಳ್ಬೋದು. ಸ್ವಲ್ಪ ಬ್ಲೀಡಿಂಗ್ ಜಾಸ್ತಿ ಇತ್ತು ಅಥವಾ ಸೆಂಟರ್ ಮ್ಯಾಕ್ಯುಲಾ ರೀಜನಲ್ಲಿ ಊತ ಆ ಥರ ಏನಾರು ಇತ್ತು ಅಂದರೆ ರೆಟಿನಲ್ ಇಂಜೆಕ್ಷನ್ಸ್ ಅಂತ ಬರುತ್ತೆ. ಈ ರೆಟಿನಲ್ ಇಂಜೆಕ್ಷನ್ಸಲ್ಲಿ ಏನಾಗುತ್ತೆ ಅಂದರೆ ಈ ಮೆಡಿಸಿನ್ನು ಏನು ಹೊಸ ಬ್ಲಡ್ ವೆಸಲ್ಗಳೆಲ್ಲ ಫಾರ್ಮ್ ಆಗಿದೆ ಅದನ್ನೆಲ್ಲ ಶ್ರಿಂಕ್ ಮಾಡಿಬಿಡುತ್ತೆ, ಸೊ ದಟ್ ಲೀಕೇಜು ಬ್ಲೀಡಿಂಗ್ ಎಲ್ಲ ಸ್ಟಾಪ್ ಆಗೋದಕ್ಕೆ. ಒನ್ಸ್ ಇದೆಲ್ಲ ನಮಗೆ ಲೀಕೇಜ್ ಎಲ್ಲ ಸ್ಟಾಪ್ ಆಯಿತು, ಊತ ಎಲ್ಲ ಕಮ್ಮಿ ಆಯಿತು ಅಂದರೆ ನಾವು ಅವಾಗ ಫಸ್ಟ್ ಸ್ಟೇಜ್ ಅಂದರೆ ರೆಟಿನಲ್ ಲೇಸರಿಗೆ ಬಂದುಬಿಡ್ತೀವಿ. ಜಸ್ಟ್ ಬಿಕಾಸ್ ನಾವು ಸೆಕೆಂಡ್ ಸ್ಟೆಪ್ಪಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದ ತಕ್ಷಣಕ್ಕೆ ಫಸ್ಟ್ ಸ್ಟೆಪ್ಪನ್ನು ನೆಗ್ಲೆಕ್ಟ್ ಮಾಡಲ್ಲ. ಸೊ ಸೆಕೆಂಡ್ ಸ್ಟೆಪ್ ಆದಮೇಲೆ ಎಲ್ಲ ಅದರಿಂದ ಎಫೆಕ್ಟ್ ಬಂದಮೇಲೆ ಫಸ್ಟ್ ಸ್ಟೆಪ್ಪಿಗೆ ಬರ್ತೀವಿ. ಇನ್ ಕೇಸ್ ನಮಗೆ ಬ್ಲೀಡಿಂಗ್ ಎಲ್ಲ ತುಂಬ ಜಾಸ್ತಿ ಆಯಿತು, ತುಂಬ ಜಾಸ್ತಿ ಇದೆ, ಇಂಜೆಕ್ಷನಲ್ಲೂ ವರ್ಕ್ ಆಗ್ತಿಲ್ಲ ಅಂದಾಗ ರೆಟಿನಲ್ ಸರ್ಜರೀಸ್ ಕೂಡ ಇದೆ. ಇಲ್ಲಿ ಏನು ಮಾಡ್ತೀವಿ, ನಾವೇ ಒಳಗೋಗಿ ಎಂಡೋಸ್ಕೋಪಿಕ್ ಸರ್ಜರೀಸ್ ಥರ, ಇವು ಯಾವುದು ಓಪನ್ ಸರ್ಜರೀಸ್ ಅಲ್ಲ, ಇದೆಲ್ಲ ಒಂದು ಸ್ಮಾಲ್ ಎಂಡೋಸ್ಕೋಪಿಕ್ ಪ್ರೋಬ್ ಥರ ಒಳಗೆ ತಗೊಂಡು ಹೋಗಿ ಒಳಗೆ ಏನೇನು ಬ್ಲೀಡಿಂಗ್ ಇದೆ ಅದೆಲ್ಲ ಕ್ಲಿಯರ್ ಮಾಡಿಬಿಟ್ಟು ಲೇಸರ್ ಕೂಡ ಮಾಡಿ ಆಚೆ ಬರ್ತೀವಿ. ಸಮ್ಟೈಮ್ಸ್ ಈ ಥರ ರೆಟಿನಲ್ ಸರ್ಜರಿಗಳಲ್ಲಿ ಮಲ್ಟಿಪಲ್ ಸರ್ಜರಿ ಅಂದರೆ ಒಂದರಿಂದ ಮೇಲೆ ಸರ್ಜರಿಗಳು ಬೇಕಾಗ್ಬೋದು, ಯಾಕಂದರೆ ಇವೆಲ್ಲ ಸ್ವಲ್ಪ ಸೂಕ್ಷ್ಮದ ಸರ್ಜರಿಗಳು. ಸೊ ನಾವು ಬ್ಲೀಡಿಂಗ್ ಕ್ಲಿಯರ್ ಮಾಡಿದ ತಕ್ಷಣಕ್ಕೆ ಅದು ತಿರ್ಗಾ ವಾಪಸ್ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನೆಲ್ಲ ತಡೆಗಟ್ಟೋದಕ್ಕೆ ಕಣ್ಣೊಳಗೆ ಒಂದು ಸ್ಪೆಷಲ್ ಗ್ಯಾಸು ಅಥವಾ ಸ್ಪೆಷಲ್ ಆಯಿಲ್, ಸಿಲಿಕಾನ್ ಆಯಿಲ್ ಅಂತೆಲ್ಲ ಇಡ್ತೀವಿ. ಸೊ ಇನ್ ಕೇಸ್ ನಾವು ಸಿಲಿಕಾನ್ ಆಯಿಲ್ನ ಕಣ್ಣೊಳಗೆ ಹಾಕಿದ್ರೆ ಅವಾಗ ಅದನ್ನು ಒಂದು ಕೆಲವು ತಿಂಗಳು ಆದಮೇಲೆ ರೆಟಿನಾ ಎಲ್ಲ ಸ್ವಲ್ಪ ಚೆನ್ನಾಗಿ ಸೆಟ್ ಆದಮೇಲೆ ನಾವು ಅದನ್ನು ವಾಪಸ್ಸು ತೆಗಿಬೇಕಾಗುತ್ತೆ, ಇನ್ನೊಂದು ಮೈನರ್ ಸರ್ಜರಿ ಥರ ಎಲ್ಲ ಮಾಡಿ. ಸೊ ಇದು ಬೇಸಿಕ್ಲಿ 3 ಲೆವೆಲ್ಸ್ ಆಫ್ ಟ್ರೀಟ್ಮೆಂಟ್ ಥರ. ನಾವಿದೆಲ್ಲ ಒಂದು ಪ್ರಿವೆನ್ಷನ್ ಮೋಡಲ್ಲಿ ಮಾಡ್ತಿರ್ತೀವಿ, ಪ್ರಿವೆನ್ಷನ್ ಆ್ಯಂಡ್ ಡ್ಯಾಮೇಜ್ ಕಂಟ್ರೋಲ್ ಮೋಡಲ್ಲಿ ಮಾಡ್ತಿರ್ತೀವಿ. ಅಂದರೆ ಏನು, ಇವೆಲ್ಲ ನರದ ಪ್ರಾಬ್ಲಮ್ಗಳು. ನಮ್ಮ ಹ್ಯೂಮನ್ ಬಾಡಿ ಮನುಷ್ಯನಲ್ಲಿ ನರ ರೀಜನ್ರೇಷನ್ ಕೆಪಾಸಿಟಿ ಇರಲ್ಲ. ಈಗ ನಮಗೆ ಸ್ಕಿನ್ನಲ್ಲಿ ಏನಾರ ಡ್ಯಾಮೇಜ್ ಆಯಿತು ಅಂದರೆ ನಮಗೆ ಚರ್ಮ ತಿರ್ಗಾ ಬೆಳ್ಕೊಂಡ್ಬಿಡುತ್ತೆ. ಅದೇ ಥರ ನರದಲ್ಲಿ ಏನಾರ ಡ್ಯಾಮೇಜ್ ಆಯಿತು ಅಂದರೆ ತಿರ್ಗಾ ಅದು ನರ ಬೆಳೆಯುವಂಥ ಶಕ್ತಿ ನಮ್ಮ ಬಾಡೀಲಿ ಇಲ್ಲ. ಸೊ ನಾವು ಏನೇ ಮಾಡಿದ್ರೂ ಎಷ್ಟು ಮಟ್ಟಿಗೆ ನರ ಉಳ್ಕೊಂಡಿದೆ ಅದನ್ನು ಉಳಿಸ್ಬೇಕಾಗತ್ತೆ, ಫರ್ದರ್ ಡ್ಯಾಮೇಜ್ ಆಗ್ದಂಗೆ. ಏನು ಪರ್ಮನೆಂಟಾಗಿ ಡ್ಯಾಮೇಜ್ ಆಗಿರುತ್ತೆ ಅದನ್ನು ನಾವು ವಾಪಸ್ ತರೋಕ್ಕಾಗಲ್ಲ. ಸೊ
ಸೊ ಇದರಿಂದ ನಾವು ಯಾವಾಗಲೂ ಈ ರೆಟಿನಲ್ ಪ್ರಾಬ್ಲಮ್ಗಳ್ನ ಡ್ಯಾಮೇಜ್ ಕಂಟ್ರೋಲ್ ಆರ್ ಪ್ರಿವೆಂಟಿಂಗ್ ಫರ್ದರ್ ಡ್ಯಾಮೇಜ್ ಅಂತಲೇ ಹೇಳಿ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಸೊ ಸುಮಾರು ಸಲ ಪೇಷಂಟ್ ಎಲ್ಲ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ನನಗೆ ಫುಲ್ ವಿಷನ್ ಬಂದಿಲ್ಲ ಅಂತೆಲ್ಲ ಕೇಳ್ತಾರೆ. ಆವಾಗ ಏನಕ್ಕೆ ಅಂದರೆ ನಾವು ಮೇಯ್ನಾಗಿ ಟ್ರೀಟ್ಮೆಂಟ್ ಕೊಡೋದು ಎಷ್ಟಾಗುತ್ತೋ ಅಷ್ಟನ್ನು ಉಳಿಸ್ಕೊಳ್ಳೋದಕ್ಕೆ, ಫುಲ್ಲು 100% ಬರಲಿ ಅನ್ನೋ ಉದ್ದೇಶಕ್ಕಲ್ಲ. ಎಷ್ಟೊಂದು ಜನಕ್ಕೆ 100% ಓದೋ ಅಷ್ಟು ಕೆಪಾಸಿಟಿ ಎಲ್ಲ ಬಂದಿರುತ್ತೆ, ಬಟ್ ಏನೇ ಇದ್ರೂ ಸ್ವಲ್ಪ ಒಂದು ಅಂಶ ಡ್ಯಾಮೇಜ್ ಆಗೇ ಇರುತ್ತೆ. ಆ ಪರ್ಸೆಂಟ್ ಆಫ್ ಡ್ಯಾಮೇಜ್ ಎಷ್ಟು ಆಗಿರುತ್ತೆ ಅದು ಒಬ್ಬೊಬ್ಬರು ಪೇಷಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಟ್ರೀಟ್ಮೆಂಟಿಗೆ ಬೇಗ ಬಂದ್ರಿ ಅಂದರೆ ನಾವು ಜಾಸ್ತಿ ಉಳಿಸ್ಕೊಳ್ಬೋದು ನರನ. ಅದೇ ಲೇಟಾಗಿ ಬಂದ್ರಿ ಅಂದರೆ ಜಾಸ್ತಿ ಡ್ಯಾಮೇಜ್ ಆಗಿರುತ್ತೆ. ಎಷ್ಟಿದೆಯೋ ಅದನ್ನು ಉಳಿಸ್ಕೊಳ್ಬೇಕಾಗುತ್ತೆ. ಕೆಲವು ಟೈಮ್ ಎಷ್ಟೊಂದು ಸತಿ ಪೇಷಂಟ್ಗಳು ಎಲ್ಲ ಫುಲ್ಲು ಲೇಟ್ ಸ್ಟೇಜಲ್ಲಿ ಬಂದುಬಿಡ್ತಾರೆ, ಏನು ಉಳಿಸ್ಕೊಳ್ಳೋಕ್ಕಾಗ್ದಲೇ ಇರೋವಂಥ ಸ್ಟೇಜಸ್ಸಲ್ಲೂ ಬಂದಿರ್ತಾರೆ. ಅವಾಗೇನು ಮಾಡೋಕ್ಕೂ ಆಗಲ್ಲ. ಸಮ್ಟೈಮ್ಸ್ ಪೇಷಂಟ್ಗಳು ಕೇಳ್ತಾರೆ, ಕಣ್ಣು ದಾನ ಎಲ್ಲ ಮಾಡ್ತಾರಲ್ವಾ, ಕಣ್ಣು ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಬೋದಲ್ವಾ, ನನಗೆ ಅದು ಎಲಿಜಿಬಿಲಿಟಿ ಇದೆಯಾ ಅಂತ ಕೇಳ್ತಾರೆ. ಇಲ್ಲ. ಏನಕ್ಕೆ ಅಂದರೆ ನಾವು ಕಣ್ಣು ದಾನ ಮಾಡಿದಾಗ ಕರಿಗುಡ್ಡೆ ಇದೆಯಲ್ಲ ಅದನ್ನು ಮಾತ್ರ ಉಪಯೋಗಿಸ್ಕೊತೀವಿ. ಸೊ ಕರಿಗುಡ್ಡೆ ಟ್ರಾನ್ಸ್ಪ್ಲಾಂಟೇಷನ್ ಮಾತ್ರ ಸಾಧ್ಯ. ನಮ್ಮ ನರದ ಟ್ರಾನ್ಸ್ಪ್ಲಾಂಟೇಷನ್ ಇನ್ನೂ ಅದು ಟೆಕ್ನಾಲಜಿ ಬಂದಿಲ್ಲ. ಸೊ ನಮ್ಮ ಕಣ್ಣಲ್ಲಿ ಏನು ನರ ಇದೆ ಅದನ್ನು ಮಾತ್ರ ನಾವು ಉಳಿಸ್ಕೊಳ್ಬೋದು, ಸೇವ್ ಮಾಡ್ಕೊಳ್ಬೋದು, ಫರ್ದರ್ ಡ್ಯಾಮೇಜ್ ಪ್ರಿವೆಂಟ್ ಮಾಡ್ಬೋದು. ಸೊ ರೀಪ್ಲೇಸ್ ಮಾಡೋಕ್ಕಾಗಲ್ಲ. ಸೊ ಇದರಿಂದ ಟೇಕ್ ಹೋಮ್ ಮೆಸೇಜ್ ಅಂದರೆ ಏನು ಅಂದರೆ ರೆಗ್ಯುಲರ್ ಚೆಕಪ್ ಮಾಡಿಸ್ಕೊಳ್ಳಿ, ವರ್ಷಕ್ಕೊಂದ್ಸತಿ ಚೆಕ್ ಮಾಡಿಸ್ಕೊಳ್ಳಿ. ಇನ್ ಕೇಸ್ ನಮ್ಮಲ್ಲಿ ಡ್ಯಾಮೇಜ್ ಆಲ್ರೆಡಿ ಇತ್ತು ಅಂದರೆ ನಿಮ್ಮ ಡಾಕ್ಟ್ರ್ ಹೇಳ್ತಾರೆ 3 months 6 months ಒಂದ್ಸತಿ ಬನ್ನಿ ಅಂತ. ಬಟ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಚೆಕಪ್ ಮಾಡಿಸ್ಕೊಳ್ಳಿ. ಟ್ರೀಟ್ಮೆಂಟು ಕರೆಕ್ಟಾಗಿ ತೊಗೊಳ್ಳಿ. ಇದು ಯಾವುದು ನಮಗೆ ಒನ್ ಟೈಮ್ ಟ್ರೀಟ್ಮೆಂಟ್ ಥರ ಅಲ್ಲ, ಸುಮ್ಮನೆ 1 ವಾರ 2 ವಾರ ತೊಗೊಂಡು ಫುಲ್ ಕ್ಯೂರ್ ಆಗೋವಂಥದ್ದು. ಇದು ಒಂದು ರೆಗ್ಯುಲರ್ ಚೆಕಪ್ ಮಾಡಿ ಟ್ರೀಟ್ಮೆಂಟ್ ತೊಗೊಳ್ಳೋವಂಥ ಇಶ್ಯೂಸು. ಸಮ್ಟೈಮ್ಸ್ ಎಲ್ಲ ನೀವು ಸ್ಟೇಬಲ್ ಆಗಿರ್ತೀರಾ, ಬಟ್ ತಿರ್ಗಾ ಒಂದು 6 months 1 ವರ್ಷ ಆದಮೇಲೆ ತಿರ್ಗಾ ಪ್ರಾಬ್ಲಮ್ ಬರೋವಂಥ ಚಾನ್ಸಸ್ ಎಲ್ಲ ಇರುತ್ತೆ. ಸೊ ಇನ್ ಕೇಸ್ ನೀವೇನಾದ್ರು ಟ್ರೀಟ್ಮೆಂಟ್ ತೊಗೊಂಡಿದ್ದೀರಾ, ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ ಅಂದರೆ ಅಲ್ಲಿಗೆ ಮುಗಿಲಿಲ್ಲ, ಚೆಕಪ್ಸ್ ಹೋಗ್ತಾ ಇರಬೇಕು. ಓಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.